ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ನೋಡಿರಿ. ಇವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗ್. 6 ಗಂಟೆ ಆಗಿದೆ ಇವತ್ತಿನಿಂದ ಮಕ್ಕಳಿಗೆ ಸ್ಕೂಲ್ ಸ್ಟಾರ್ಟ್ ಅಲ್ಲ, ಅದ್ರ ಸಲ ಸ್ವಲ್ಪ ಜಲ್ದಿ ಎದ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿರಿ. ಇವಾಗ ಜಸ್ಟ್ ಎದ್ಬಿಟ್ಟು ಗ್ಯಾಸ್ ಕಟ್ಟಿದ್ದು ತೊಳೆದ್ಬಿಟ್ಟು ನೀರು ಇಟ್ಕೊಂಡಿದ್ದೀನಿ ನೋಡಿರಿ. ಗ್ಯಾಸ್ ಕಟ್ಟಿದ್ದು ತೊಳೆದ್ಬಿಟ್ಟು ನೀರು ಇಟ್ಕೊಂಡಿದ್ದೀನಿ ನೋಡಿರಿ ಮಕ್ಕಳಿಗೆ. ಇವಾಗ ಅವರಿಗೆ ಒಂದು ಸ್ವಲ್ಪ ಲೈಟ್ ಆನ್ ಮಾಡ್ತೀನಿ ನೋಡಿರಿ. ಇವಾಗ ಇಷ್ಟು ಭಾಂಡೆ ಉಳ್ಕೊಂಡಿದ್ದಾವೆ, ಭಾಂಡೆ ತೊಳೆದ್ಬಿಟ್ಟು ಅವ್ರಿಗೆ ರೆಡಿ ಮಾಡ್ತೀನಿ. ಇವಾಗ ಸ್ನಾನ ಮಾಡಿಸಿ ಮೊದಲು ಹೊರಗಡೆ ಕಸ ಹೊಡಿಬೇಕು. ಇವಾಗ ಬೆಳಗ್ಗೆ ಎದ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ರಿ. ವಾಯ್ಸ್ ರೆಕಾರ್ಡ್ ಕೊಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ಎದ್ದಾದಮೇಲೆ ಯಜಮಾನ್ರು ಕೂಡ ಜಲ್ದಿನೇ ಎದ್ದಾರೆ. ಅವರು ಕೂಡ ನಮ್ಮ ಜೊತೆನೇ. ಅವರು ಕೂಡ ಬೆಳಗ್ಗೆ ಕ್ರಿಕೆಟ್ ಅದಂತ ಅವರು ಕೂಡ. ಮತ್ತು ವಾಯ್ಸ್ ರೆಕಾರ್ಡ್ ಅದರಲ್ಲಿ ಮಾತು ಅದು ಭಯ. ಟಿವಿ ವಾಯ್ಸ್ ಲಾಗ್ ಮಾಡ್ತಿರಲ್ಲ, ಅದ್ರ ಸೌಂಡ್ ಆನ್ ಮಾಡಿದ್ರೆ ಸ್ನೇಹಿತರೆ ಕಾಪಿರೈಟ್ ಆಗುತ್ತೆ. ಹಾಯ್ ಸ್ನೇಹಿತರೆ, ನಾವು ಇವತ್ತು ಜಲ್ದಿ ಎದ್ದಿದ್ದೇವೆ. ಇವತ್ತು ಫಸ್ಟ್ ಡೇ ಅದು ನಮ್ಮ ಸ್ಕೂಲ್ದು. ಅದ್ರ ಕಡೆ ಜಲ್ದಿ ಎದ್ದು ಹೀಗೆ ಎದ್ದಿದ್ದೆವು. ಜಸ್ಟ್ ಇವಾಗಲೇ ಎದ್ದಿದ್ದೆವು. ಒಂದು ಸ್ವಲ್ಪ ಟಿ ವಿ ವಾಲ್ಯೂಮ್ ಕಮ್ಮಿ ಮಾಡಿದರೆ ಒಂದು ಸಲ ಮತ್ತೆ ಸೌಂಡ್ ಬರ್ತಾಯಿದೆ ನೋಡಿರಿ. ಇವಾಗ ಮನೆ ಹುಡುಕ್ತಾ ಇದ್ದೀನಿ. ಇವಾಗ ಜಾಡು ಹೊಡಿತಾ ಇದ್ದೀನಿ ಸ್ನೇಹಿತರೆ. ಟೈಮ್ ಇನ್ನು 6ಕ್ಕಿಂತ ಕಮ್ಮಿ ಸ್ನೇಹಿತರೆ. ಆವಾಗಲೇ ಎದ್ದಿದ್ದೇವೆ. ಇವಾಗ 6 ಆಗಿ 5 ನಿಮಿಷ ಆಗ್ಯದ. ಇವಾಗ ಇಷ್ಟು ಜಾಡೋದು ಹೊಡೆದು ಹೊರಗಡೆ ಜಾಡೋದು ಹೊಡೆದ್ಬಿಟ್ಟು ನೀರು ಇಕ್ಕಿದ್ನಲ್ಲ, ಇದು ಜಾಡೆ ಇಷ್ಟು ಹೊಡೆದ್ಬಿಟ್ಟು ಚಾಯ್ ಕುಡಿತಾರೆ. ಚಾಯ್ ಕೊಂಡಾದ್ಮೇಲೆ ಸ್ನಾನ ಮಾಡಿಸ್ತೀನಿ. ಬೆಳಗ್ಗೆ ಇವತ್ತು ಫಸ್ಟ್ ಡೇ ಬೇರೆ. ಇವತ್ತು ಸ್ವಲ್ಪ ಜಲ್ದಿ ಹೋದ್ರೇ ಅವ್ರಿಗೆ ಕೂಡ ಭಯ ಇರಲ್ಲ. ಅದ್ರ ಸಲುವಾಗಿ ಜಲ್ದಿ ಎದ್ದಿದ್ದಾರೆ ಅವರು ಕೂಡ. ಖುಷಿಯಲ್ಲಿ ತಾಳತ್ತಿಲ್ಲ ಅವ್ರಿಗೆ ಸ್ನೇಹಿತರೆ. ಯಾವಾಗ ರೆಡಿಯಾಗಿ ಯಾವಾಗ ಹೋಗಲಿ. ಏನಕ್ಕಂದರೆ ಬ್ಯಾಗ್ಸ್ ಅವೆಲ್ಲ ತೊಗೊಂಡಿದ್ದೇವಲ್ಲ ಸ್ನೇಹಿತರೆ, ಅದ್ರ ಸಲುವಾಗಿ ಖುಷಿ ಎಲ್ಲಿ ಇದು ಆಗಲ್ಲತ್ತಿಲ್ಲ ಅವರಿಗೆ. ಜಲ್ದಿ ಅಂದರೆ ಜಲ್ದಿ ಹೋಗಲಕ್ಕಂತ ನಾನು ಫಸ್ಟ್ ಡೇ ಎಲ್ಲ ಬಿಟ್ಟು ಬರ್ಬೇಕು ನಾನು ಅವರಿಗೆ. ಏನಕ್ಕಂದ್ರೆ ಇನ್ನೂ ಬಟ್ಟೆ ಅದು ತೊಗೊಂಡಿಲ್ಲ, ಬುಕ್ಸ್ ಅದು ತೊಗೊಂಡಿಲ್ಲ ಸ್ಕೂಲಿಂದ. ಅದೆಲ್ಲ ಹೇಳಬೇಕಲ್ಲ ಸ್ನೇಹಿತರೆ. ಇಲ್ಲಾಂದರೆ ಮಕ್ಕಳಿಗೆ ಅಂದಿಸ್ತಾರೆ ಅವರು ಸ್ವಲ್ಪ ಅಂದಿದ್ರೆ ಜಾಸ್ತಿ ಅಂದ್ಕೊಂಡು ನಾಳೆ ನಾನು ಹೋಗಲ್ಲ ಅಂತಾರೆ. ಮೊದಲನೇ ದಿನ ನಾನು ಹೋಗಬೇಕು. ಇರೋದು ಒಂದೇ ರೂಮ್ ಸ್ನೇಹಿತರೆ. ಟಿ ವಿ ಆನ್ ಮಾಡಿದ್ರೆ ನನಗೆ ಪ್ರಾಬ್ಲಮ್ ಆಗುತ್ತದೆ. ಟಿ ವಿ ಆನ್ ಮಾಡಿದ್ರೆ ಅಂದರೆ ಅದು ಆ ಸೌಂಡು ಮತ್ತು ನಮ್ಮ ಬ್ಲಾಗಲ್ಲಿ ಮಿಕ್ಸ್ ಆಯ್ತಂದರೆ ಕಾಪಿರೈಟ್ ಆಗುತ್ತೇನೋ ಅಂತ ಭಯ. ಅದರ ಸಲುವಾಗಿ ನೋಡಿರಿ ಈ ಥರ ಸೌಂಡು ವಾಲ್ಯೂಮ್ ಕಮ್ಮಿ ಮಾಡಿ ಎನಿ ಟೈಮ್ ಕಮ್ಮಿ ಮಾಡಿ ಅಂತ ಹೇಳ್ತಾನೆ ಇರ್ತೀನಿ ನೋಡ್ರಿ. ನಮ್ಮ ಕ್ಯಾಟ್ ನೋಡ್ರಿ ಯಾವ ಥರ ಕಚ್ಲಾಡ್ತಿದಾವೆ ನೋಡ್ರಿ. ಬೆಳಗ್ಗೆ ಹಾಲು ಕುಡಿದು ಮತ್ತೆ ಹೋಗಿ ಮತ್ತೆ ಮಧ್ಯಾಹ್ನ ಬರ್ತಾವೆ ಸ್ನೇಹಿತರೆ. ಮಧ್ಯಾಹ್ನ ಬಂದು ಅಂದ್ರೆ ಪೂರಾ ಸಂಜೆ ತನಕ ಮನೆಯಲ್ಲೇ ಇರ್ತಾವೆ. ಇವಾಗ ನೋಡ್ರಿ ಬಂದು ಮನೆಯಲ್ಲಿ ಸೇರ್ಕೊಂಡು ನೋಡ್ರಿ ಕುರ್ಜಿ ತೆಳಗಡೆ ಬಂದು ಕೂತ್ಕೊಂಡ್ಬಿಟ್ಟು ನೋಡ್ರಿ. ಇವಾಗ ತಲೆ ಬಾಸ್ತೀನಿ ಸ್ನೇಹಿತರೆ. ಇವಾಗ ಫಸ್ಟ್ ಡೇ ಇವ್ರದ್ದು ಸ್ಕೂಲು. ಒಂದು ಸ್ವಲ್ಪ ಗಡಿಬಿಡಿಯಲ್ಲಿ ಇದ್ದೀನಿ ನೋಡ್ರಿ. ಇವಾಗ ತಲೆ ಬಾಸ್ತೀನಿ ಅವ್ರದ್ದು ನೋಡ್ರಿ ಸ್ನೇಹಿತರೆ. ತಲೆ ಬಾಚ್ತಾ ಇದ್ದೀನಿ, ಮತ್ತು ಸೌಂಡ್ ಮಾಡಿದ್ದೀನಿ, ಸೌಂಡ್ ಕಮ್ಮಿ ಮಾಡಿದ್ದೀನಿ, ವಾಲ್ಯೂಮ್ ಕೊಡ್ತಾಯಿದ್ದೀನಿ. ಅಂದರೆ ಅದು ಕ್ರಿಕೆಟ್ ಹಚ್ಕೊಂಡು ಕುಂತಿದ್ದಾರೆ ಸ್ನೇಹಿತರೆ. ಸೌಂಡು ಲಾಸ್ಟ್ ಅಷ್ಟೇ ಇದೆ ಅಂತೆ ಕಮ್ಮಿ. ಅದ್ರ ಸಲುವಾಗಿ ಕಾಪಿರೈಟ್ ಆಗುತ್ತೇನೋ ಅಂತ ಭಯದಿಂದ ನೋಡ್ರಿ ಈ ಥರ ಸೌಂಡು ಪೂರಾ ಆಫ್ ಮಾಡೋಕ್ಕೆ ನಾನು ವಾಯ್ಸ್ ರೆಕಾರ್ಡ್ ಕೊಡ್ತಾಯಿದ್ದೀನಿ. ಕಾಪಿರೈಟ್ ಆಗುತ್ತೇನೋ ಅಂತ ಭಯ ಜಾಸ್ತಿ ಆಗುತ್ತೆ ಸ್ನೇಹಿತರೆ ನನಗೆ. ಆಗುತ್ತೇನೋ ಸ್ವಲ್ಪ ಟಿ ವಿ ಆವಾಜ್ ಬಂದರೆ ಕಾಪಿರೈಟ್ ಆಗುತ್ತೆ ಅಂತಾರಲ್ಲ, ಅದ್ರ ಸಲುವಾಗಿ ಭಯ ನೋಡ್ರಿ. ನಿಮಗೆ ತೋರಿಸೋದಕ್ಕೆ ನೋಡ್ರಿ
ಕ್ಯಾಮ್ರಾ ಅಲ್ಲೇ ಬಲ್ಲೇ ಇಟ್ಕೊಂಡಿದ್ದೀನಿ. ಇವಳಿಗೆ ತಲೆ ಬಾಚ್ತೀನಿ. ಇವಾಗ ಬಾಚ್ಬಿಟ್ಟು ಜಸ್ಟ್ ಯಾವಾಗ 2 ರಿಬ್ಬನ್ ಏನು ಹಾಕಲ್ಲ ಸ್ನೇಹಿತರೆ, 2 ಜುಟ್ಟು ಹಾಕ್ತೀನಿ ಅಷ್ಟೇ. ಇಷ್ಟು 2 ಜುಟ್ಟು ಹಾಕಿ ಕಳಿಸ್ತೀನಿ ಇವತ್ತು. ಸ್ಟಾರ್ಟಿಂಗ್ ಫಸ್ಟ್ ಡೇ ಅಲ್ಲ ಸ್ನೇಹಿತರೆ, ಇನ್ನು ಯಾವ ಥರ ರೂಲ್ಸ್ ಇರುತ್ತೋ ಗೊತ್ತಿಲ್ಲ. ಒಂದು ವರ್ಷಕ್ಕೆ ರೂಲ್ಸ್ ಚೇಂಜ್ ಆಗುತ್ತೆ. ಇವ್ರು ಕೂದಲು ಕಟ್ ಮಾಡಿದ್ದೀನಲ್ಲ, ಅದು ಸಲುವಾಗಿ ಬರುತ್ತೋ ಇಲ್ಲೋ ಅಂತ ರಿಬ್ಬನ್ ಕೂಡ ತಂದ್ಕೊಂಡಿಲ್ಲ ನಾನು. ಇವಾಗೇನೋ ಇವತ್ತೇನು ಹೇಳ್ತಾರೋ ಗೊತ್ತಿಲ್ಲ, ಫಸ್ಟ್ ಡೇ. ಮತ್ತು ಹಾಕ್ಕೊಳ್ಳೇಬೇಕಂದ್ರೆ ಏನು ಮಾಡೋಕ್ಕಾಗಲ್ಲ, ತಂದ್ಕೋಬೇಕು ಅಷ್ಟೇ. ನೋಡ್ತೀನಿ ಇವತ್ತು, ಏನು ಅನ್ನಿಲ್ಲ ಅಂದ್ರೆ ತರಲ್ಲ. ಸ್ಕೂಲಲ್ಲಿ ಮತ್ತು ಹಾಕ್ಕೊಳ್ಳೇಬೇಕಂದ್ರೆ ತರಬೇಕಾಯ್ತದ. ಇವನು ಫುಲ್ ಜೋಶ್ನಾಗ ಸ್ನೇಹಿತರೆ. ಸ್ನಾನ ಮಾಡಿಬಿಟ್ಟು ಇನ್ನೂ ಇವಳು ತಲೆ ಬಾಚ್ಕೋತಾ ಇದ್ದಾಳೆ, ಬ್ಯಾಗ್ ಹಾಕ್ಕೊಂಡೇ ನಿಂತಾನೆ ನೋಡ್ರಿ. ಇವಳಿಗೆ ಹಿಕ್ಬಿಟ್ಟು ಇವಳು ಕೂಡ ಶೂ ಅದು ಹಾಕೋತಾಳೆ. ಈಗ ನೋಡ್ರಿ ಯಾವ ಥರ ಕಚ್ಚಲೆ ಆಡ್ತಾ ಇದ್ದಾವೆ ನೋಡ್ರಿ ಅವು. ಯಾಕೆ ಜಗಳ ಆಡ್ತೀರಿ? ಕಾಲು ಯಾಕೆ ಜಗಳ ಆಡ್ತೀರಿ? ಕಾಲು ಏನಾಗ್ಯದ? ಹಾಕೋ ಹಾಕೋ ಬದ್ಮಾಸ್ ಚಿಲ್ಕಿ. ನೋಡ್ರಿ ಅವಾಜ್ ಹೆಂಗೆ ಮಾಡ್ತಾ ಇದ್ದ ನೋಡ್ರಿ. ಏನಾಗ್ಯದ ಕಾಲು? ಬದ್ಮಾಸ್ ಆಗಿರಿ ಬರು ಬಿ. ಈಗ ವಿಡಿಯೋ ಮಾಡತ್ತಿನ ಕಡೆ ಹೆಂಗೆ ಗಪ್ ಚುಪ್ ಕುಂತೀರಿ ನೋಡ್ರಿ ಯಾರ್ದವ್ರು. ಅದಕ್ಕೆ ಯಾಕೆ ಕರ್ಕೊಂಡು ಬಂದಿದ್ದಿ? ನೋಡೆಲ್ಲ ಇದ್ದದು ಬಿಡೋನಿ. ವಿಡಿಯೋ ಮಾಡೋದೆಲ್ಲ ಅರ್ಥ ಆಗ್ಲತ್ತದ ಅದಕ್ಕೆ. ನೋಡ್ರಿ ವಿಡಿಯೋ ಮಾಡತ್ರಿ ಹೆಂಗೆ ಗೊತ್ತಾಯ್ತದ ಅದಕ್ಕೆ. ಬದ್ಮಾಶ್. ನೋಡ್ರಿ ಮತ್ತೆ ಒಳಗಡೆ ಬಂದು ಮತ್ತೆ ಟಿ ವಿ ಆನ್ ಇತ್ತು. ವಾಲ್ಯೂಮ್ ಪೂರ ಕಡಿಮೆ ಮಾಡಿಬಿಟ್ಟು ಈ ಥರ ವಾಯ್ಸ್ ರೆಕಾರ್ಡ್ ಕೊಡ್ತಾಯಿದ್ದೀನಿ ನೋಡ್ರಿ. ಕ್ರಿಕೆಟ್ ಹುಚ್ಚು ಸ್ನೇಹಿತರೆ. ನಮ್ಮ ಯಜಮಾನ್ರಿಗೆ ಕ್ರಿಕೆಟ್ ಇದ್ದರೆ ಬೆಳಗನ ಕೂಡ ನೋಡ್ತಾರೆ ಅವರು. ಡೇ ಎಲ್ಲ ನೋಡ್ತಾರೆ. ದೇವ್ರ ಶರಣ ಮಾಡಿಬಿಟ್ಟು ಇವತ್ತು ಫಸ್ಟ್ ಡೇ ಸ್ಕೂಲಿಗೆ ಹೋಯ್ತಾ ಇದ್ದಾರೆ ನೋಡ್ರಿ. ಇವಾಗ ಅವ್ರಿಗೆ ಕಳಿಸ್ಲಿಕ್ಕೆ ಹೋಗ್ಬೇಕು ಸ್ನೇಹಿತರೆ ನಾನು. ನೋಡಿ ಫಸ್ಟ್ ಡೇ ಲುಕ್ ನೋಡ್ರಿ. ಅದು ಇಬ್ಬರು ಕೈ ಮಾಡಿ ಕೈ ನಿಮ್ಮ ಮಾರಿ ಕಾಣೋ. ಇವಾಗ ಕಳಿಸ್ಬರ್ತೀನಿ ಇವಾಗ ನೋಡ್ರಿ ಅವರಿಗೆ. ಬಾಯ್ ಮಾಡಿ ನೋಡ್ರಿ. ಫಸ್ಟ್ ಟೈಮ್ ಮಾಡ್ದಾರ ಅವ್ರು ಸ್ಕೂಲಿಗೆ ಇವತ್ತು. ಅವನು 3rd ಕ್ಲಾಸಿಗೆ, ಇವಳು 5th ಕ್ಲಾಸಿಗೆ ಫಸ್ಟ್ ಟೈಮ್ ಕಾಲಿಕ್ತಾ ಇದ್ದಾರೆ. ಇವಾಗ ನಾನು ಬಿಟ್ಟು ಬರ್ತೀನಿ ಅವರಿಗೆ. ಬಿಟ್ಟು ಬಂದು ಮತ್ತೆ ವ್ಲಾಗು ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ನೋಡ್ರಿ ಇವಾಗ ನಾನು ಹೋಗ್ತೀನಿ. ನೋಡಿ ಸ್ನೇಹಿತರೆ, ಅವರಿಗೆ ಕಳಿಸ್ಬಿಟ್ಟು ಬಂದೆ. ಇವಾಗ ಇವಾಗ ಬೇಳೆ ಹಾಕಿದ್ದೀನಿ ನೋಡ್ರಿ. ಬೇಳೆ ಸಾಂಬಾರು ಮಾಡೋಣ ಅಂತ ಬೇಳೆ ಹಾಕಿದ್ದೀನಿ. ಇವಾಗ ಅದಕ್ಕೆ ಬೆಳ್ಳುಳ್ಳಿ ಸುಲಿದ್ಬಿಟ್ಟು ಹಾಕ್ತೀನಿ, ಎಲ್ಲ ರೆಡಿ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಇವಾಗ ಬೇಳೆ ಕುದ್ದಿದೆ. ಬೇಳೆ ರುಬ್ಕೋತಾ ಈಗ ಬಗಾರ್ ಹೊಡಿತಾ ಇದ್ದೀನಿ ನೋಡ್ರಿ. ಮತ್ತು ಸೌಂಡು ಟಿ ವಿ ಆನ್ ಇತ್ತಲ್ಲ ಸ್ನೇಹಿತರೆ. ಕ್ರಿಕೆಟ್ ಇದ್ದರೆ ಕಾಪಿರೇಟ್ ಆಗುತ್ತೆ ಅಂತ ಬೈಯಲ್ಲಿಂದ ನಾನು ಮಾತಾಡಿದೆಲ್ಲ ಕಟ್ ಮಾಡಿದ್ದೀನಿ. ಅಂದರೆ ಮಾತಾಡಿದ್ದೆಲ್ಲ ಸೌಂಡ್ ಕಡಿಮೆ ಮಾಡಿ ಈ ಥರ ವಾಯ್ಸ್ ರೆಕಾರ್ಡ್ ಕೊಡ್ತಾಯಿದ್ದೀನಿ ನೋಡ್ರಿ. ಹುಣಸೆ ಹಣ್ಣು ಕೂಡ ಸೇರಿಸ್ಕೊಳ್ತೀನಿ. ಹಸಿ ಮೆಣಸಿನಕಾಯಿ ಹಾಕಿಬಿಟ್ಟು ಸಾಂಬಾರು ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ಇವತ್ತು ಒಂದು 5-6 ದಿವಸದಿಂದ ಬಾದ ಮತ್ತು ರೇಷನ್ ಅಕ್ಕಿ ರೈಸ್ ಮಾಡ್ತಾಯಿದ್ದೀನಿ ನೋಡ್ರಿ. ಬೇಳೆ ಸಾಂಬಾರು ಜೊತೆ ಭಾಳ ಸೂಪರ್ ಇರ್ತದೆ ಸ್ನೇಹಿತರೆ. ರೈಸು ಈ ಥರ ಮೆತ್ತಗೆ ಚೆನ್ನಾಗಿ ರಾಗಿ ಮುದ್ದೆ ಊಟ ಮಾಡ್ದಂಗೆ ಆಗುತ್ತೆ ಸ್ನೇಹಿತರೆ. ರೇಷನ್ ಅಕ್ಕಿ ಅಂದರೆ ನನಗೆ ಇಷ್ಟ. ನಾನು ಬೇಳೆ ಸಾಂಬಾರು ಮಾಡಿದ್ರೆ ಕಂಪಲ್ಸರಿ ನೈಟ್ ಇಲ್ಲ ಅಂದರೆ ಮಾರ್ನಿಂಗ್ ಇವೆರಡು ಟೈಮಲ್ಲಿ ಇದ್ದೇ ಇರುತ್ತೆ ರೇಷನ್ ಅಕ್ಕಿ.
ಇನ್ನು ಬೇರೆ ಟೈಮಲ್ಲಿ ನಾನು ಹೆಚ್ಚಿಗೆ ಇಡ್ಲಿ ದೋಸೆ ಮಾಡೋದಕ್ಕೆ ಯೂಸ್ ಮಾಡೋದಕ್ಕೆ ಇಟ್ಕೋತೀನಿ. ಇವಾಗ ನೋಡಿರಿ ಬಗಾರು ಒಂದು ಕಡೆ ಹುಡಿತಾ ಇದ್ದೀನಿ, ಈ ಕಡೆ ಒಂದು ಸೈಡು ಬೇಳೆ ರಗಡಿಸ್ತೀನಿ. ಇವಾಗ ಬೇಳೆ ರುಬ್ಕೋತೀನಿ. ಹುಣಸೆ ಹಣ್ಣು ಸೇರಿಸ್ಕೊಂಡ್ಬಿಟ್ಟೆ ಬರೋಬ್ಬರ ಕುದ್ದಿತ್ತು ಸ್ನೇಹಿತರೆ. ಹುಣಸೆ ಹಣ್ಣು ಸೇರಿಸ್ಕೊಂಡ್ರೆ ಒಂದು ಸ್ವಲ್ಪ ನೀರು ಹಾಕಿದ್ರೆ ಕವರ್ ಆಗೋಯ್ತು. ಇವಾಗ ನೋಡಿರಿ ಈ ಥರ ರುಬ್ಬಿಬಿಟ್ಟು ಬಗಾರ್ ಹೊಡ್ಕೊಂಡಿದ್ದೀನಿ ನೋಡಿರಿ. ಏನಕ್ಕಂದ್ರೆ ಕ್ಯಾಮ್ರಾ ಒಂದು ಕೈಯಲ್ಲಿ ಹಿಡಿದ್ಬಿಟ್ಟು ಬರಲ್ಲ ಸ್ನೇಹಿತರೆ, ಡಕ್ಕನ ಆಫ್ ಮಾಡಿ ಬೇಳೆ ಹಾಕಬೇಕಾಗುತ್ತೆ. ಇವಾಗ ನೋಡಿರಿ ಈ ಕಡೆ ರೈಸ್ ಕೂಡ ಆಯಿತು. ಇಡ್ಲಿ ದೋಸೆ ಮಾಡೋದಕ್ಕೆ ಈ ಥರ ರಾಗಿ ಮುದ್ದೆ ಥರ ಆಗ್ತಾಯಿದೆ ನೋಡಿರಿ. ಭಾಳ ಅಂದ್ರೆ ಭಾಳ ಟೇಸ್ಟಿ ಇರುತ್ತೆ ಸ್ನೇಹಿತರೆ. ರೇಷನ್ ಅಕ್ಕಿ ಜೊತೆ ಸಾಂಬಾರು ರಾಗಿ ಮುದ್ದೆ ಉಂಡಾಗ ಆಗುತ್ತೆ. ನನಗಂತೂ ಇಷ್ಟ. ಇವಾಗ ಬೇಳೆ ಕುದಿಬೇಕು ಸ್ನೇಹಿತರೆ, ಒಂದು ಸ್ವಲ್ಪ ಸ್ನೇಹಿತರೆ. ಇವಾಗ ಕುದಿ ಬರೋವರೆಗೂ ಈ ಥರ ಕೈ ಆಡಿಸ್ಬೇಕು ಸ್ನೇಹಿತರೆ. ಏನೇ ಯಾವುದೇ ಬೇಳೆ ಹಾಕಿದ್ರು ಒಂದು ಸ್ವಲ್ಪ ಅಂದರೆ ನಮ್ಮದು ಮಕ್ಕಳ ಹೆಸರಿಲ್ಲ ಸ್ನೇಹಿತರೆ ರೇಷನ್ ಕಾರ್ಡಲ್ಲಿ. ನಮ್ಮ ಇಬ್ಬರ ಹೆಸರೇ ಇದೆ. ಅದ್ರ ಸಲುವಾಗಿ ಮನುಷ್ಯಾಗ 6 ಕಿಲೋ ಬರ್ತಾಯಿದ್ವು, ಇವಾಗ 5 ಕಿಲೋ ಬಂದಿದ್ದಾವೆ ಈ ತಿಂಗಳಲ್ಲಿ. ಏನೋ ಗೊತ್ತಿಲ್ಲ. ಮಕ್ಕಳ ಹೆಸರು ಆವಾಗ ಆಧಾರ್ ಕಾರ್ಡ್ ಇದ್ದಿಲ್ಲ ಆ ಟೈಮಲ್ಲಿ, ಅದ್ರ ಸಲುವಾಗಿ ಹೆಸರು ಹಾಕ್ಸಿಲ್ಲ. ನಮ್ದು ಇಬ್ಬರದ್ದೇ ಇದು ರೇಷನ್ ಕಾರ್ಡಲ್ಲಿ ಹೆಸರಿದೆ, ಇಬ್ಬರದೇ ಬರುತ್ತೆ ನೋಡಿರಿ. ಬೇಳೆ ಕೂಡ ಕುದೀತಾ ಇದೆ. ಈ ಕಡೆ ಎಲ್ಲ ಬೂಟ್ ಬಿಟ್ಟು ಹಾಕಿದಿ. ಏನಂದ್ರೆ ನಿಮ್ಮ ಟೀಚರ ಹಾಂ ಬಂದಿನಿ ಬಿ. ಫಸ್ಟ್ ಟೈಮ್ ಹೋಗಿ ಬಂದ್ರಿ. ಹಂಗದ ಚಂದದ ಇಲ್ಲೆಲ್ಲ ಪ್ಲೇಸು ಏನು ಸೆಕೆಂಡ್ ಬೆಂಚಿನಾಗ. ಹಾಂ ಟೀಚರಿಗೆಲ್ಲ ಫ್ರೀ ಅದೇ ಕ್ಲಾಸ್ ಟೀಚರ್ ಅವರೇ ಯಾರನ ಪ್ರಿಯಾಂಕಾ ಟೀಚರೇ ಬೇರೆ ಯಾರ ಚೇಂಜ್ ಆಯ್ತಾರೇನ ಏನ? ಹಾಂ ಏನಂತ ಸರ ಮತ್ತೆ ಓದ್ಬೇಕಿಲ್ಲ ಇಸ್ನೇ ರೆಸ್ಟ್ ಕೊಟ್ಟಿದ್ದ ನಿಮ್ಗೆ? ಈಗ ದಿನ ಹಿಂಗೆ ಎಲ್ಲೆಲ್ಲ ನೆಲತ್ತವ ಫಸ್ಟ್ ಟೈಮ್ ಹೋಗಿರಲ್ಲ ಈ ದಿನ ಎಂಜಾಯ್ ಮಾಡಿ. ಈಗ ಹೋದ್ರೆ ಎಷ್ಟು ತಗೊಡೆ ಓದಿದ್ರು ನಿಮಗೆ ಹೆಚ್ಚಿಗೆ ಕಾಣಿಸ್ತದ. ಯಾಕ ಅವೇ ಹೆಚ್ಚಿಗೆ ಅದು ಈಗ ಸಾಲ ಬರ್ತಾವ ಹೆಚ್ಚಿಗೆ. ಏನು ಹಾಕೊಟ್ಟಾವ ಟೀಚರು? ಚೈನ್ ಹೋಗ್ಯತ್ತಿನ ಹಳ್ಳು ನೋಡ್ರಿ. ಸಾಕ್ಸ್ ಎಲ್ಲ ಹ್ಯಾಂಗ್ ಕಳ್ದು ಬಿಟ್ಟಿರಲ್ಲ. ಟೀಚರ್ ಬಂದಿರು ಅಡ್ಡೆ ಬೇಕು. ಇನ್ನು 2 ವೀಕ್ ಹೇಳಿದ ನಾ ಬುಕ್ ತೊಗೊಳಕ. ಶಾಲೆಗೆ ಬುಕ್ ಕೊಡ್ತಾರಲ್ಲ, ಇನ್ನು 2 ವೀಕ್ ಟೈಮ್ ತೊಗೊಂಡಿದ. ನಾವು 2 ವೀಕ್ದಾಗ ತೊಗೋತೀವಿ. ತಕ್ಕ ಏನು ಅನ್ಬಿಡ್ರಿ ಅಂತ ಹೇಳಿ. ಹಾರಿಕಾ ಟೀಚರ್ ಕ್ಲಾಸ್ ಟೀಚರ್ ಅಲ್ಲ ನಿಂದು? ಪ್ರಿಯಾಂಕಾ ಟೀಚರೇ. ಡೇಂಜರ್ ಅಲ್ಲ ಸೌಜನ್ಯ ಟೀಚರ್. ಹೋಗಾರ ಬಂದಿರಲ್ಲ ಫಸ್ಟ್ ಟೈಮ್, ಹೆಂಗೆ ಅನಿಸ್ತು? ಏನು ಖತರ್ನಾಕದ? ಈ ದಿನ ರೆಸ್ಟ್ ಮಾಡಿ ಹೋಗಿರಲ್ಲ, ಥೋಡೆ ಓದಿದ್ರು ಭೀ ನಿಮ್ಗೆ ಹೆಚ್ಚಿಗೆ ಕಾಣಿಸ್ತು. ಇನ್ನು 2 ವೀಕ್ ತನಕ ಹಾಫ್ ಡೇನೇ ಇರ್ತದೆ, ಅಲ್ಲಿಂದ ಫುಲ್ ಡೇ ಇರ್ತದೆ. ಗೊತ್ತಲ್ಲ ಮತ್ತೆ ಇವು ತಾನ ನಿಂಗೆ ಕುಡಿ ನಂದವ ಮಮ್ಮಿಗೆ ನಂಗೆ ಸಾಲ ಬುಕ್ ಕೊಡ್ತಾರಲ್ಲನೇ ಆ ಬುಕ್ಕಿನ ಒಂದರ ಬುಕ್ ಖತಮ್ ಆಯ್ತಂದ್ರೆ ಇದು ಯೂಸ್ ಮಾಡ್ಕೊಳ್ಳೆ ಬರ್ತಿಲ್ಲ. ಟೀಚರ್ ಹೇಳಿ ನಿನಗೆ ಅಡ್ಡಿ ಹಾಕಂತ ಇಲ್ಲ, ಒಂದು ಬುಕ್ಕಿನಲ್ಲಿ ಎಲ್ಲ ಸಬ್ಜೆಕ್ಟ್ ಬರಬೇಕು. ನಾ ಈಗ ಒಂದು ಬುಕ್ಕಿನ ಬರ್ದಿಲ್ಲ, ಇದು ನಂಗೆ ಇಂತದೇ ಬುಕ್ ತೆಲುಗು ಚಂದ ಏನು ಬರ್ದಿಲ್ಲ. ಈಗ ಇವು 3 ತಗೋ. ಈಗ ನಾವು ಇಂತದಾಗಿ ಏನು ಬರ್ದಿಲ್ಲ, ನಾ 3 ಬುಕ್ಕಿನ ಬರ್ದಿಲ್ಲ. ನೋಡಿ ಸ್ನೇಹಿತರೆ, ಇವಾಗ ನಿನ್ನ ನೈಟ್
ಬ್ಯಾಗ್ ತೊಗೊಂಡು ಬರೋತ್ತಿಗೆ ತೊಗೊಂಡಿದ್ದೀವಿ ಇವು ಜಸ್ಟ್ ಇನ್ನು ಸ್ಕೂಲಲ್ಲಿ ಕೊಡ್ತಾರಲ್ಲ ಅವು ತೊಗೊಂಡಿಲ್ಲ ಅವು ಜಾಸ್ತಿ ರೇಟ್ ಹೇಳ್ತಾರೆ ಒಂದು ಟೈಮ್ ತೊಗೊಳ್ಳೋಣ ಅಂತ ತೊಗೊಂಡಿಲ್ಲ ಜಸ್ಟ್ ಈಗ ಏನೇನು ಸಬ್ಜೆಕ್ಟ್ ಹೇಳ್ತಾರೆ ಬರ್ಲಿಕ್ಕೆ ಬೇಕಲ್ಲ ಅದ್ರ ಸಲುವಾಗಿ ಟೆಂಪರವರಿ ತೊಗೊಂಡಿದ್ದೀನಿ ಇನ್ನು ಜಸ್ಟ್ ಸ್ಕೂಲಲ್ಲಿ ಕೊಟ್ಟು ತೊಗೊಂಡಿಲ್ಲ ಅವ್ರು ರೇಟ್ ಭಾಳ ಹೇಳ್ತಾರೆ ಟೈಮ್ ತೊಗೊಂಡು ತೊಗೋಬೇಕು ಇವಾಗ ಏನೇನು ಬರ್ತಿದ್ದಿ ಎಲ್ಲ ಬರ್ಕೊಂಡಿರೋ ಮತ್ತೆ ನೀನೇ ಮಾಡಿದಿ ನೀವು ಮ್ಯಾಲಿನ ಏನೋ ಅವೇ ಬರಬೇಕು ಓಟೆ ಮೈನಸ್ ಪ್ಲಸ್ ಮಾಡೋದೇ ಹಾಕೊಟ್ಟವ ಮತ್ತೇನು ಬರ್ತಿದ್ದಿ ಮಮ್ಮಿ ಕ್ಲಾಸ್ ಟೀಚರ್ ಮ್ಯಾಥ್ಸ್ ಟೀಚರ್ ಮ್ಯಾಥ್ಸ್ ಈಗ ಇದು ಏನವ ಇದು ಲೆಟರ್ ಎಲ್ಲ ಬರಬೇಕು ಮತ್ತೆ ಇದು ಏನು ಲೆಟರ್ದು ಏನೇನು ಬರ್ತಾವ ಏನೇನು ಓಡ್ ಬರ್ತಾವ ಇವೆಲ್ಲ ಹೊರ ಬರ್ತಾವ ಮತ್ತೆ ಇದು ಲಾಲ್ ಅದೇನ ಆ್ಯಪಲ್ ಅದದು ಫ್ರೂಟ್ ಅದೇನ ಅದೆಲ್ಲ ಬರಬೇಕು ಏಲಿಂದ ಆ್ಯಪಲು ರೆಡ್ ಆ್ಯಪಲ್ ಇಸ್ ದ ರೆಡ್ ಆ್ಯಪಲ್ ಏಲಿಂದ ಏನೇನು ವರ್ಡ್ ಬರ್ತಾವ ಈಗ ಉಣ್ರಿ ಉಂಡಿನ ಬಾದ್ ನೋಡ್ರಿ ಹಾಂ ಮಮ್ಮಿ ನೋಡ್ರಿ ಈಗ ಇವನ್ ತೋರಿಸ್ತದ ಒಟ್ನಲ್ಲಿ ಫಸ್ಟ್ ಟೈಮ್ ಸ್ಕೂಲಿಗೆ ಅಂತೂ ಹೋಗಿ ಬಂದ್ರೆ ನೋಡ್ರಿ ಏನೇನು ರಿಯಾಕ್ಷನ್ ಹೇಳಿದ್ರು ನೋಡಿದ್ರಲ್ಲ ಸ್ನೇಹಿತರೆ ಈಗ ಇದು ಪೂರಾ 30 ಟೈಮ್ ಬರಬೇಕು ಇವಾಗ ಯಾವ ಲೆಟರ್ ಅವ ಅಂಬದು 30 ಟೈಮ್ ಪೂರಾ 30 ಇಲ್ಲಿ ತಕ ಬರಬೇಕು ಇವು 10 ಒಂದೇ ಬರ್ಲದಿಲ್ಲ ಇವೆಲ್ಲ ಬರ್ದಿದೆ ಯಾಕಂದ್ರೆ ನಮ್ಮ ಫ್ರೆಂಡ್ಸ್ ಯಾ ಟೀಚರ್ ಹಳ ಯಾ ಇಂಗ್ಲಿಷ್ ಟೀಚರ್ ಹಾಕೊಟ್ಟಾಳ ಬಿಂದು ಟೀಚರ್ ಲಾಕಿ ಓ ಬಿಂದು ಟೀಚರ್ ತೆಲುಗು ಟೀಚರ್ ಬಿ ಬಂದ ಈಗ ಇದೆ ಅದು ಆಕಿನ ಬುಕ್ ಇದೆ ಖಾಲಿ ಅದು ಏನು ಬಿ ಬರ್ತದೆ ಹಾಂ ಖಾಲಿ ಈಗ ಫಸ್ಟ್ ಟೈಮ್ ಹೋಗಿರಲ್ಲ ಇನ್ನು ಯಾವ ಟೀಚರ್ ಭೀ ಒಟ್ಟು ಏಕ್ದಮ್ ಹಾಕೊಡಲ್ಲ ನೋಟ್ಬುಕ್ಸ್ ಸಾಲಾಗಿನ ತೊಗೋತಿರಲ್ಲ ಅವಾಗ ಸ್ಟಾರ್ಟ್ ಆಯ್ತು ನಿಮ್ಮ ರಿಯಲ್ ಕೈ ತೊಳ್ಕೊರು ನೋಡ್ರಿ ಇವಾಗ ಮಮ್ಮಿ ಇದು ಇಲ್ಲ ಇದು ಪೂರಾ 5 ಬರಬೇಕು ಮತ್ತೆ ಇದೇನು ಟೈಟ್ ಆಗ್ಲತ್ತವ ತಮ್ಮ ಅವನಿಗೆ ಟೈಟ್ ಇಲ್ಲ ಸಣ್ಣ ಆಗ್ಯಾವ ಸಣ್ಣದ ಟೈಟ್ ಅವು ದೊಡ್ಡಲ್ಲಿ ಬಿಂತಿದ್ವ ಸಣ್ಣ ನೀಲಿ ಬಿಂತಿದ್ದು ನೀ ದೊಡ್ಡವಾಗಿ ನೀ ಬಿದ್ದಿದ್ದೀವಿ ಬಿಂತಿಂಗ್ ಎನಿಮಲ್ಸ್ ಅವ ಬಿಲ್ಲಿ ಗರಂ ಗರಂ ಇದ್ದಾಗ ಉಣ್ಬೇಕು ಚಪಾತಿ ಮಲ್ಲ ಅದೇ हम नहीं खाते हैं चपाती हम खाते नहीं ಅದೇ ಅದೇ मम्मी ना इन क्लासिक ಹೋಗಲ್ಲ ಅಂತ ಅಂದಿದ ಮತ್ತೆ ಚಿಕನ್ಗೆ ಅವನಿಗೆ ಜಲ್ದಿನೇ ಬಿಟ್ಬಿಡ್ತಾರಲ್ಲ ಎಲ್ಲರಿಗೆ ಹಾಫ್ ಡೇ ಇರ್ತದೆ 2 ವೀಕ್ ಇಲ್ಲನೇ ನಾ ಯಾವಾಗ ಬಂದೆ ಗೊತ್ತು ಯಾವಾಗ ನಾ ಹೀಗೆ ಬಂದಿದ ಇನ್ನೊಂದು ಸಾರಿ ಬಂದಿಲ್ಲ ಹೀಗೆ ಬಂದಿದ ಜಸ್ಟ್ ಹೀಗೆ ಬಂದಿದ ಬನ್ನಿ ಅಲ್ಲಿ ಪಪ್ಪ ಹೇಳ್ದೆ ಏನೇನು ಮಾಡಿದೆ ಮಮ್ಮಿ ಬನ್ನಿ ಬನ್ನಿ ನಿಮ್ಮ ಮೇಲೆ ಫೋಕಸ್ ಅದ ಯಾರ ಮೇಲೆ ಆಕಿನ ಮೇಲೆ ನನ್ನ ಮೇಲೆ ಇಬ್ಬರ ಮೇಲೆ ಪಪ್ಪ ಮೇಲೆ ಇಲ್ಲ ವಿಡಿಯೋ ಮಾತಾಡ್ತಾ ಪಪ್ಪ ಮೇಲೆ ಮಾಡು ನಿಮ್ಮ ಪಪ್ಪ ನನಗೆ ತಪ್ಪ ಬಿಡ್ತಾರ ನೀನು ತಮ್ಮ ತಪ್ಪ ಬಿಡಿ ನಾ ಯಾರೇ ಫ್ರಿಜ್ಗೆ ತಪ್ಪ ಬಿಡಿ ಇಲ್ಲ ನಾ ಪಪ್ಪ ಹೊಡಿ ಪಪ್ಪ ತಕ್ಕ ಕೈ ಹೋಗಲ್ಲ ನಿಂದು ಇಲ್ಲ ಪಪ್ಪ ನೀವು ಹೊಡಿದಾರೆ ಗರಂ ಇದ್ದೀನಿ ನೋಡಿ ತಣ್ಣಗಾಗೋಯ್ತು ನೀ ಪಪ್ಪ ಹೊಡಿದಾರೆ ಕಪ್ಪೆ ನಾನು ಹೊರ ಹೊಡ್ಲೆ ಬಗ ನಿಮ್ಮ ಹಿಂಗೆ ನೋಡಿ ಸ್ನೇಹಿತರೆ ಊಟ ಮಾಡಿಬಿಟ್ಟು ನಾನು ಹೋಮ್ವರ್ಕ್ ಮಾಡ್ಕೊಂಡು ನಾನು ಅಕ್ಕನ ಜೊತೆ ಮಾಡ್ಕೊತೀನಿ ಮಮ್ಮಿ ಅಂದರೆ ನಾನು ಮುಂಜಾನೆ ಜಲ್ದಿ ಎದ್ದಿನಲ್ಲ ಸ್ನೇಹಿತರೆ ಅದ್ರ ಸಲುವಾಗಿ ಒಂದು 2 ಗಂಟೆ ಮಲ್ಕೊಂಡ್ಬಿಟ್ಟು ಮೇಲೆ ಬಂದು ಬಟ್ಟೆ ಕೂಡ ಒಗ್ದಿಲ್ಲ ಮಳೆ ಬರ್ತಾಯಿತ್ತು ಸ್ನೇಹಿತರೆ ಅದ್ರ ಸಲುವಾಗಿ ಮೇಲೆ ಅಕ್ಕಿ ಇಕ್ಕಿದ್ದೀನಿ ರೇಷನ್ ಅಕ್ಕಿ ಅವ್ನು ಹುಸಿ ಆಗಿದ್ದರಿಂದ ಅವು ಬಿಸಿಲಿಗೆ ಇಟ್ಟರು ಕೂಡ ಹೋಗಿಲ್ಲ ಸ್ನೇಹಿತರೆ ಅದ್ರ ಸಲುವಾಗಿ ಎಲ್ಲ ಖೇರ್ ಬಿಟ್ಟು ಈ ಥರ ಸಾಫ್ ಮಾಡಿಕೊಂಡೆ ಕೆಳಗಡೆ ಹೋಗೋಣ ಅಂತ ಇಲ್ಲೇ ಖೇರ್ ಬಿಟ್ಟು ಇಲ್ಲೇ ಖೇರ್ತಾ ಇದ್ದೀನಿ ನೋಡ್ರಿ ನಿಮ್ಗೆ ಕಾಣಿಸ್ತಿರ್ಬೋದು ಹನಿ ಬೀಳ್ತಾ ಇದ್ದೇವೆ ಜಲ್ದಿ ಈ ಥರ ಖೇರ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ಉಳಿದಿವು ಅದಿಷ್ಟು ಖೇರ್ ಬಿಟ್ಟು ಹೋಗೋಣ ಅಂತ ಕುಂತಿದ್ದೀನಿ ಮಳೆ ಬರ್ತಾಯಿತ್ತು ಸ್ನೇಹಿತರೆ ಆದರೂ ಕೂಡ ಬಿಟ್ಟಿಲ್ಲ ಅವಕ್ಕೆ ನುಸಿ ಜಾಸ್ತಿ ಇತ್ತು ಸ್ನೇಹಿತರೆ ಅದ್ರ ಸಲುವಾಗಿ ಮನೆಯೆಲ್ಲ ಆಗುತ್ತೆ ಅಂತ ಅಲ್ಲೇ ಖೇರ್ ಬಿಟ್ಟು ಅಲ್ಲಿ ಏನಕ್ಕೆ ಖೇರ್ತಾ ಇದ್ದೀನಿ ಅಂದರೆ ಅಲ್ಲಿ ಛತ್ತು ಗರಮ್ ಇರ್ತದಲ್ಲ ಸ್ನೇಹಿತರೆ ಕೆಳಗಡೆ ಖೇರಿದ್ರೆ ಅಲ್ಲೇ ಸತ್ತು ಬೀಳ್ತಾವೆ ಅಂದರೆ ಆ ಕಡೆ ಈ ಕಡೆ ಹೋಗಲ್ಲವು ಬೇರೆ ರೂಮ್ ಅಲ್ಲಿ ಕೂಡ ಹೋಗೋ ಚಾನ್ಸ್ ಇಲ್ಲ ಫುಲ್ ಗರಮ್ ಇತ್ತು ಸ್ನೇಹಿತರೆ ಛತ್ತು ಅವು ತೆಳ ಬಿದ್ದ ಗಳಿಗೆ ಒಂದು ಸ್ವಲ್ಪ ಓಡಾಡ್ತಾವಲ್ಲ ಅಲ್ಲೇ ಸತ್ತು ಹೋಯ್ತಾವೆ ಸ್ನೇಹಿತರೆ ಅವು ಅಲ್ಲೇ ಸತ್ತು ಹೋಯ್ತಾವೆ ಅಲ್ಲಿ ಎಕ್ಕಡೆ ಹೋಗೋ ಚಾನ್ಸ್ ಇರಲ್ಲ ಇಲ್ಲಿ ಮನೆಗಡೆ ಏನೋ ತಂಪಿರುತ್ತಲ್ಲ ಸ್ನೇಹಿತರೆ ಅಲ್ಲಿ ಸಾಯಲ್ಲ ಮೇಲೆ ಆಟೋಮೆಟಿಕ್ ಅವೇ ಸತ್ತು ಬೀಳ್ತಾವೆ ಅದ್ರ ಸಲುವಾಗಿ ಮೇಲೆ ಕೇರ್ಕೊಂಡು ಹೋಗೋಣ ಅಂತ ಇಲ್ಲೇ ಕುಂತಿದ್ದೀನಿ ನೋಡ್ರಿ ನನ್ನ ಮಗ ಕ್ಯಾಮ್ರಾ ವಿಡಿಯೋ ಮಾಡ್ತಾಯಿದ್ದಾನೆ ಇವಾಗ ಹೋಗಿ ಬಟ್ಟೆ ಒಗಿಬೇಕು ಸ್ನೇಹಿತರೆ 3 ಗಂಟೆ ಆಗಿತ್ತು ನೋಡ್ರಿ ನಾನು 7 ಅಷ್ಟರಲ್ಲಿ ನಾನು ಮಲ್ಕೊಂಡಿದ್ದೀನಿ 1:10
10 ನಿಮಿಷಕ್ಕೆ ಮುಕ್ಕೊಂಡಿದ್ದೆ ನಾನು. ಮತ್ತು ಮಳೆ ಬರ್ತಾಯಿದೆ ಮಮ್ಮಿ ಅಂದರೆ ಎದ್ದು ಜಲ್ದಿ ಓಡಿ ಮೇಲೆ ಓಡಿ ಈ ಥರ ನೋಡಿದೆ ಅಕ್ಕಿ ನುಸಿ ಮತ್ತೆ ಓಡಾಡ್ತಾನೆ ಇದ್ವು ಸ್ನೇಹಿತರೆ. ಛತ್ ಕೂಡ ಗರಮ್ ಇತ್ತು, ಕೇರ್ಕೊಂಡು ಹೋಗೋಣ ಅಂತ ಇಲ್ಲೇ ಕೇರ್ಬಿಟ್ಟು ಹೋಗ್ತೀನಿ. ಇವಾಗ ಬಟ್ಟೆ ಒಗಿಬೇಕು ಸ್ನೇಹಿತರೆ. ಇವಾಗ ಇಷ್ಟು ಸ್ವಲ್ಪ ಇದ್ವಲ್ಲ, ಇಷ್ಟು ಲಾಸ್ಟ್ ಏನು ಮರದಲ್ಲಿ ಉಳ್ದವಲ್ಲ ಇದಿಷ್ಟು ಕೇರ್ಬಿಟ್ಟು ಹೋಯ್ತೀನಿ ಕೆಳಗಡೆ. ನೋಡ್ರಿ ಇವಾಗ ಜಾಸ್ತಿ ಬಟ್ಟೆ ಇತ್ತು ಸ್ನೇಹಿತರೆ, ಎಲ್ಲರದು ಎರಡೆರಡು ಜೋಡಿ ಇದ್ದು. ಅದ್ರ ಸಲುವಾಗಿ ಹೊರಗಡೆ ನೀರು ತುಂಬ್ಕೊಂಡ್ಬಿಟ್ಟು ಹೊರಗಡೆ ಒಗಿತಾ ಇದ್ದೀನಿ ನೋಡ್ರಿ. ನಾನು ಒಗೆಯೋಷ್ಟರಲ್ಲಿ ಆಯಿತು 4 ಗಂಟೆ ಹತ್ರ ಆಯಿತು ಸ್ನೇಹಿತರೆ. 4 ಗಂಟೆ ಆಯಿತು. 4ಕ್ಕಿಂತ 10 ನಿಮಿಷ ಕಮ್ಮಿ ಅದ ಅನ್ಕೋತೀನಿ ನೋಡ್ರಿ. ಇವಾಗ ಬಟ್ಟೆ ಒಗಿತಾ ಇದ್ದೀನಿ ನೋಡ್ರಿ ಸ್ನೇಹಿತರೆ. ಫಸ್ಟ್ ಲೆಟರ್ ನೋಡಿ ಸ್ನೇಹಿತರೆ, ಮತ್ತೆ ವಾಲ್ಯೂಮ್ ಟಿ ವಿ ಆನ್ ಇತ್ತು. ಮತ್ತೆ ಟಿ ವಿ ಸೌಂಡ್ ಬರುತ್ತೆ ಅಂತ ಮತ್ತೆ ವಾಲ್ಯೂಮ್ ಕಡಿಮೆ ಮಾಡಿ ವಾಯ್ಸ್ ರೆಕಾರ್ಡ್ ಕೊಡ್ತಾಯಿದ್ದೀನಿ ನೋಡ್ರಿ. ಇವಾಗ ರೇಷನ್ ಸ್ವಲ್ಪ ತಂದ್ರು ಸ್ನೇಹಿತರೆ. ಅಕ್ಕಿ ಇರಲಿಲ್ಲ ಊಟ ಮಾಡೋದಕ್ಕೆ. ಒಂದು 2 ಕಿಲೋ ಗೋಧಿ ಹಿಟ್ಟು ಮತ್ತು 2 ಕಿಲೋ ಜೋಳದ ಹಿಟ್ಟು ಮತ್ತು ಒಂದು ಆಚಾರ ಡಬ್ಬ ಅಂದರೆ ನಿಂಬುದು ಆಚಾರ ಡಬ್ಬ, 1 kg ಸಕ್ಕರೆ ಮತ್ತು ಒಂದು ಸ್ವಲ್ಪ ಕೋಲ್ಗೇಟ್ ಇರಲಿಲ್ಲ ಸ್ನೇಹಿತರೆ. ಕೋಲ್ಗೇಟು ಸಾಬೂನು ಎಷ್ಟು ಹತ್ತದೋ ಅಷ್ಟು ತಂದಾರ ನೋಡ್ರಿ ಯಜಮಾನ್ರು. ಇದು ಅಕ್ಕಿ ಪ್ಯಾಕೆಟ್ ನೋಡ್ತಾ ಇದ್ದಾರಲ್ಲ ಸ್ನೇಹಿತರೆ, ಇದು 1700 ಅಂತ ನೋಡ್ರಿ ಸ್ನೇಹಿತರೆ. ಬೆಳಗ್ಗೆ ರೇಷನ್ ಅಕ್ಕಿ ಹಾಕ್ಲಿಕ್ಕಾಗಲ್ಲ ಸ್ನೇಹಿತರೆ. ನೋಡ್ರಿ ಇವಾಗ ನೈಟ್ ಇದೇ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎಲ್ಲಿ ಕೇರ್ 4 ಗಂಟೆಗೆ ಹೋಯ್ತಾರೆ, 4 ಗಂಟೆಗೆ ಕೇಳ್ತೀನಿ ನಾನು. ಅಷ್ಟು ಹಾಕಲಿಕ್ಕಾಗಲ್ಲ, ಹಿಂಗೆ ಸ್ವಲ್ಪ ಜಲ್ದಿ ಕೇರ್ ಬಿಟ್ಟು ಹಾಕ್ಲಿಕ್ಕಾಗುತ್ತೆ ಅಂತ ನಾನು ಮುಂಜಾನೆ ಯೂಸ್ ಮಾಡ್ತೀನಿ. ಇವಾಗ ಬಗರ್ ರೈಸ್, ಅದೇ ಅಕ್ಕಿಯಿಂದ ಬಗರ್ ರೈಸ್ ಮಾಡ್ತಾಯಿದ್ದೀನಿ ನೋಡ್ರಿ. ಅದಕ್ಕೆ ಏನೇನು ಬೇಕಂತ ನೋಡ್ರಿ. ಚಕ್ಕೆ, ಲವಂಗ, ಇಲೈಚಿ ಮತ್ತು ಪಲಾವ್ ಎಲೆ, ಈರುಳ್ಳಿ, ಬೆಳ್ಳುಳ್ಳಿ ಪೇಸ್ಟು ಮತ್ತು ಹಸಿಮೆಣಸಿನ್ಕಾಯಿ, ಟೊಮೊಟೊ ಮತ್ತು ಕುಕ್ಕರ್ದಲ್ಲಿ ಎಣ್ಣೆ ಸೇರಿಸ್ಕೊಂಡು ಮಸಾಲ ಸೇರಿಸ್ಕೊಂಡಿದ್ದೀನಿ ನೋಡ್ರಿ. ಮೊದಲಿಗೆ ಮಸಾಲ ಸೇರಿಸ್ಕೊಂಡಿದ್ದೀನಿ. ಅವು ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ಸ್ಮೆಲ್ ಹೋಗೋವರೆಗೂ. ಅದೇ ಅಕ್ಕಿ ಓಪನ್ ಮಾಡಿಬಿಟ್ಟು ಅದೇ ಅಕ್ಕಿ ಚೆನ್ನಾಗಿರ್ತದೆ ಸ್ನೇಹಿತರೆ, ಭಾಳ ರೇಟು. ರೇಟ್ ಜಾಸ್ತಿ ಇರ್ತವೆ ಸ್ನೇಹಿತರೆ. ಇವಾಗ ಮಸಾಲ ಚೆನ್ನಾಗಿ ಫ್ರೈ ಆಯ್ತಂದರೆ ಇವಾಗ ಈರುಳ್ಳಿ ಸೇರಿಸ್ಕೋಬೇಕು ಸ್ನೇಹಿತರೆ. ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ರಿ ಒಂದು ಪ್ಲೇಟಲ್ಲಿ ಏನೇನು ಕಟ್ ಮಾಡ್ಕೊಂಡಿದ್ದೀನಿ ಅಂತ. ಇವಾಗ ಈರುಳ್ಳಿ ಸೇರಿಸ್ಕೊತೀನಿ ಸ್ನೇಹಿತರೆ. ನೋಡ್ರಿ ಈ ಥರ ಮಾಡಿಕೊಂಡ್ರೆ ಭಾಳ ಅಂದ್ರೆ ಭಾಳ ಟೇಸ್ಟಿ ಇರ್ತದೆ ಸ್ನೇಹಿತರೆ. ಗರಂ ಊಟ ಮಾಡಿದ್ರೆ ಸೂಪರ್ ಇರುತ್ತೆ. ನಾನು ತಂದ ಗಳಿಗೆಗೆ ಓಪನ್ ಮಾಡಿಬಿಟ್ಟು ಬಗರ್ ರೈಸ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನೋಡ್ರಿ ಇಷ್ಟಪಟ್ಟು. ಇವಾಗ ನೋಡ್ರಿ ಈರುಳ್ಳಿ ಕೂಡ ಫ್ರೈ ಆಗಿದ್ದಾವೆ. ಇವಾಗ ಹಸಿ ಮೆಣಸಿನ್ಕಾಯಿ ಸೇರಿಸ್ಕೋಬೇಕು ಸ್ನೇಹಿತರೆ. ನೋಡ್ರಿ ಇವಾಗ ಹಸಿ ಮೆಣಸಿನ್ಕಾಯಿ ಸೇರಿಸ್ಕೊಂಡೆ. ಫೋನ್ ಕೈಯಲ್ಲೇ ಇಟ್ಕೊಂಡು ಶೂಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಅದು ಹೇಳಿದ್ದೀನಿ ಎಷ್ಟೆಲ್ಲಿ ಹೇಳಿ ಡ್ರೈ ಫ್ರೂಟ್ದು ಇರಲಿ ಬಿಡ್ರಿ, ನೋಡೋಣ ಮುಂದೆ. ನಂದು ಡ್ರೈ ಫ್ರೂಟ್ಲಿಂದ ಮಾಡೋದು ಬಂದರೆ ಸಿಗುತ್ತೆ ನೋಡ್ರಿ. ಇವಾಗ ಹಸಿ ಮೆಣಸಿನ್ಕಾಯಿ ಕೂಡ ಫ್ರೈ ಆಗ್ತಾಯಿವೆ. ಇವಾಗ ನೋಡ್ರಿ ಜಾಸ್ತಿ ಫ್ರೈ ಮಾಡ್ಕೊಬಾರ್ದು ಸ್ನೇಹಿತರೆ. ಇವಾಗ ನೋಡ್ರಿ ಫ್ರೈ ಆದವು. ಇವಾಗ ಕರಿಬೇವು ಸೇರಿಸ್ಕೊತಾ ಇದ್ದೀನಿ ನೋಡ್ರಿ. ಕೊತ್ತಂಬರಿ ಪುದೀನ ಇದ್ದರೂ ಕೂಡ ಚೆನ್ನಾಗಿರುತ್ತೆ. ಅದರ ನೈಟಲ್ಲಿ ಎದ್ದು ಕಳಿಸ್ಲಿ ಮಗಳಿಗೆ ಅಂತ ಕಳಿಸಿಲ್ಲ, ಇದ್ದಿನಷ್ಟರಲ್ಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವಾಗ ನೋಡ್ರಿ ಅದು ಕೂಡ ಫ್ರೈ ಆಯಿತು. ಇವಾಗ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಳ್ಳೋಣ. ಇವಾಗ ಇದು ನೈಟು ನಾನು ಬಟ್ಟೆ ಒಗೆದು 1 ತಾಸು ಕೂತ್ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಸ್ನೇಹಿತರೆ.
ಇದು ನೈಟ್ ನಾನು ಅಡುಗೆ ಬಗಾರ್ ರೈಸ್ ಮಾಡೋ ಟೈಮಲ್ಲಿ 7:40 ಆಗಿತ್ತು ಸ್ನೇಹಿತರೆ. ಅವಾಗ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಇವಾಗ ನೋಡಿರಿ ಬೆಳ್ಳುಳ್ಳಿ ಕೂಡ ಹಸಿ ಸ್ಮೆಲ್ ಹೋಯ್ತು. ಇವಾಗ ಟೊಮೊಟೊ ಸೇರಿಸ್ಕೊಳ್ಳೋಣ. ಲಾಸ್ಟಲ್ಲಿ ಟೊಮೊಟೊ ಸೇರಿಸ್ಕೊಂಡ್ರೆ ನಮ್ಮ ಬಗಾರ್ ರೈಸ್ ಬಗಾರ್ ಹೊಡೆಯೋದು ಮಿನಿಮಮ್ ಅರ್ಧ ಖಲಾಸ್ ಆಯಿತು. ಇವಾಗ ನೋಡಿರಿ ಟೊಮೊಟೊ ಇವಾಗ ಸೇರಿಸ್ಕೊತಾ ಇದ್ದೀನಿ. ಈ ಟೊಮೊಟೊ ಕೂಡ ಜಾಸ್ತಿ ಫ್ರೈ ಆಗಬಾರ್ದು ಸ್ನೇಹಿತರೆ ಬಗಾರ್ ರೈಸಲ್ಲಿ. ನೋಡಿರಿ ಸಿಂಪಲ್ ಅಷ್ಟೇ, ಜಾಸ್ತಿ ಅಷ್ಟು ಫ್ರೈ ಮಾಡ್ಕೊಬಾರ್ದು. ಇವಾಗ ಇದೇ ಟೈಮಲ್ಲಿ ನೋಡಿರಿ ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಟರ್ಮರಿಕ್ ಪೌಡ್ರ್ ಸೇರಿಸ್ಕೊತೀನಿ. ಇವಾಗ ನಮಗೆ ಎಷ್ಟು ನಾವು ಊಟ ಮಾಡ್ತೀವೋ ಅಷ್ಟೇ ಸೇರಿಸ್ಕೋಬೇಕು ಸ್ನೇಹಿತರೆ ನಾನು ಟರ್ಮರಿ ಏನಕ್ಕೆ ಹೆಚ್ಚಿಗೆ ಸೇರಿಸ್ಕೊತೀನಿ ಅಂದರೆ ಮೆಣಸಿನಕಾಯಿ ಅಷ್ಟು ಜಾಸ್ತಿ ಖಾರ ಇರೋ ತರಲ್ಲ ಸ್ನೇಹಿತರೆ. ನಾನು ಹೇಳೋದೇನು ತಂದರೆ ಕಡಿಮೆ ಹಾಕೋತೀನಿ, ಇಲ್ಲಾಂದರೆ ಜಾಸ್ತಿನೇ ಹಾಕೋತೀನಿ. ಅವು ಅಷ್ಟು ಖಾರ ಇಲ್ಲ ಸ್ನೇಹಿತರೆ ಹಸಿ ಮೆಣಸಿನ್ಕಾಯಿ. ಅದು ಸಲುವಾಗಿ ಇಷ್ಟ 1-2 ಅರ್ಧ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿರಿ. ಇವಾಗ ಲಾಸ್ಟ್ ಸಾಲ್ಟ್ ಸೇರಿಸ್ಕೋಬೇಕು ಸ್ನೇಹಿತರೆ. ರುಚಿಗೆ ತಕ್ಕಷ್ಟು ಸಾಲ್ಟ್ ಸೇರಿಸ್ಕೋಬೇಕಷ್ಟು ನೋಡಿರಿ. ಇವಾಗ ಸಾಲ್ಟ್ ಇವಾಗ ಇದು ಕೂಡ ಚೆನ್ನಾಗಿ ಆ ಕಡೆ ಈ ಕಡೆ ಚೆನ್ನಾಗಿ ಕೈ ಆಡಿಸ್ಬೇಕು. ಇದು ಕೂಡ ಸ್ಮೆಲ್ ಲಾಸ್ಟಲ್ಲಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಮಸಾಲ ಅಲಾಗೆ ಸ್ಮೆಲ್ ಬರುತ್ತೆ ಸ್ನೇಹಿತರೆ. ಇವಾಗ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಗ್ಯಾಸ್ ಇದು ಫುಲ್ ಇಟ್ಕೊಂಡಿದ್ದೀನಲ್ಲ, ಸಣ್ಣದು ಮಾಡಿಕೊಂಡು ನೀರು ಸೇರಿಸ್ಕೊಳ್ಳೋಣ. ಈ ಥರ ಒಂದು ಸ್ವಲ್ಪ ಈಚೆ ಕಡೆ ಆಚೆ ಕಡೆ ತಿರುಗಿಸ್ಬಿಟ್ಟು ನೀರು ಆ್ಯಡ್ ಮಾಡ್ಕೊತೀನಿ. ಇವಾಗ ಲಾಸ್ಟಲ್ಲಿ ಫೈನಲಿ ನೀರು ಆ್ಯಡ್ ಮಾಡ್ಕೊತೀನಿ. ಅಂದರೆ ಸಣ್ಣದಿಕ್ಕಿದನಲ್ಲ ಅಷ್ಟು ಭಯ ಇಲ್ಲೀಗ. ಫುಲ್ ಇಟ್ಟಿದ್ರೇ ಜಲ್ದಿ ನೀರು ಸೇರಿಸ್ಕೋಬೇಕು. ಇವಾಗ ನೋಡಿರಿ ನೀರು ಸೇರಿಸ್ಕೊತೀನಿ. ಇದರಿಂದ ಒಂದು 3 ತಮ್ಗೆ ಅಷ್ಟು ನೀರು ಸೇರಿಸ್ಕೊತೀನಿ ಸ್ನೇಹಿತರೆ. ನೋಡಿರಿ ಫೋನ್ ತೆಳಗಡೆ ಇಟ್ಟು ನೀರು ಸೇರಿಸ್ಕೊಂಡೆ. ಫೋನ್ ಮೇಲೆ ನೀರು ಬರ್ತಾವಂತ ಫೋನ್ ತೆಳಗಡೆ ಇಟ್ಬಿಟ್ಟು ನೀರು ಸೇರಿಸ್ಕೊಂಡೆ ನೋಡಿರಿ. ಇವಾಗ ಈ ಕಡೆ ಮಾರ್ನಿಂಗ್ ಬೇಳೆ ಸಾಂಬಾರು ಇತ್ತಲ್ಲ ಸ್ನೇಹಿತರೆ, ಅದು ಕೂಡ ಗರಂ ಮಾಡ್ಕೋಬೇಕು. ಇವಾಗ ಬೇಳೆ ಕೂಡ ಇದು ನೀರು ಕೂಡ ಕುದಿಬೇಕು ಸ್ನೇಹಿತರೆ. ನಾನು ಆಲ್ರೆಡಿ ತೊಳೆದು ಇಟ್ಕೊಂಡಿದ್ದೀನಿ. ನೀವು ಹಾಗೆ ಇಟ್ಕೊಂಡಿದ್ದೀನಿ ನೋಡಿರಿ, ಇನ್ನೂ ಇಕ್ಕಿಲ್ಲ. ಇವಾಗ ಬಗಾರ್ ರೈಸ್ ಮಾಡ್ದಂದ್ರೆ ಇಕ್ತೀನಿ. ಎಷ್ಟು ಹೊತ್ತು ಅಷ್ಟೇ ತನ್ಕೋಬೇಕು ಸ್ನೇಹಿತರೆ. ಮೊದಲೇ ಯಜಮಾನ್ರಿಗೆ ಕೆಲಸ ಇಲ್ಲ, ಇದ್ದಷ್ಟರಲ್ಲೇ ಅಡ್ಜಸ್ಟ್ ಮಾಡಬೇಕಂತ ನನ್ನ ಪಾಲಿಸಿ. ಇವಾಗ ನೋಡಿರಿ ಬೇಳೆ ಕೂಡ ಇದು ಬೇಳೆ ಅಂತ ಬರ್ತಾಯಿದೆ. ನೀರು ಕೂಡ ಕುದೀತಾ ಇದೆ ನೋಡಿರಿ ಬಗಾರ್ ಹೊಡೆದಿಂದು. ಇವಾಗ ಅಕ್ಕಿ ರೈಸ್ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಆ್ಯಡ್ ಮಾಡ್ಕೊಂಡ್ಬಿಟ್ಟು ನಿಮಗೆ ಮತ್ತೆ ತೋರಿಸ್ತೀನಿ. ಮತ್ತು ಫೋನ್ ತೆಳಗಡೆ ಇಡಬೇಕಾಗುತ್ತೆ, ತೋರಿಸ್ತೀನಿ ನಿಮಗೆ. ನೋಡಿರಿ ನೀರು ಆ್ಯಡ್ ಮಾಡ್ಕೊಂಡಿದ್ದಾಗ ನೋಡಿರಿ ಯಾವ ಥರ ಲುಕ್ಕು ಕಾಣಿಸ್ತಾ ಇದೆ. ಇವಾಗ ಚೆನ್ನಾಗಿ ಕುದಿಬೇಕು ಸ್ನೇಹಿತರೆ. ಇದು ಚೆನ್ನಾಗಿ ಕುದಿಬೇಕು. ಇವಾಗ ನಿಮಗೆ ಕಾಣಿಸ್ತಿರ್ಬೋದು ಬೇಳೆ ಸಾಂಬಾರು ಹಾಗೆ ಉಳಿದದು ಗರಂ ಮಾಡ್ಕೋಬೇಕು. ಇವಾಗ ನೋಡಿರಿ ಈ ಥರ ಕಾಣಿಸ್ತಾ ಇದೆ. ನಾನಿನ್ನು ಏನು ತಂದರಲ್ಲ ಸ್ನೇಹಿತರೆ, ಸ್ವಲ್ಪ ಅದು ಹಾಗೆ ಇಟ್ಕೊಂಡಿದ್ದೀನಿ. ಅಕ್ಕಿ ಪ್ಯಾಕೆಟು ಎಲ್ಲ ಹಾಗೆ ಇಟ್ಕೊಂಡಿದ್ದೀನಿ, ಕೆಳಗಡೆ ಇಟ್ಕೊಂಡಿದ್ದೀನಿ. ಇವಾಗ ರೈಸ್ ಅದಾದಮೇಲೆ ಎಲ್ಲ ಡಬ್ಬಿಯಲ್ಲಿ ಹಾಕಿಬಿಡ್ತೀನಿ. ಇವಾಗ ನೋಡಿ ಸ್ನೇಹಿತರೆ ನಮ್ಮದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಇವಾಗ ನೀರು ಕುದಿಯೋದು ತೋರಿಸ್ತೀನಿ ನಿಮಗೆ. ನೋಡಿರಿ ಯಾವ ಥರ ಕುದೀತಾ ಇದೆ. ಬಗಾರ್ ಹೊಡೆದು ನೀರು ಬಗಾರ್ ರೈಸ್ ಮಾಡೋ ಥರ ಎಷ್ಟು ಚೆನ್ನಾಗಿ ನೀರು ಕೂಡ ಬೇಳೆ ಸಾಂಬಾರು ಥರ ಕಾಣಿಸ್ತಾ ಇದೆ ನೋಡಿರಿ.
ಇವಾಗ ಇದರಲ್ಲಿ ನೀರು ಕುದೀತಾ ಇದೆಯಲ್ಲ ಸ್ನೇಹಿತರೆ, ಇವಾಗ ಅಕ್ಕಿ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿರಿ, ಮೊದಲಿಗೆ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಅಕ್ಕಿ ಸೇರಿಸ್ಬಿಟ್ಟು ಮತ್ತೆ ತೋರಿಸ್ತೀನಿ ನಿಮಗೆ. ನೋಡಿರಿ, ಅಕ್ಕಿ ಸೇರಿಸ್ಕೊಂಡಾದ್ಮೇಲೆ ನೋಡಿರಿ ಈ ಲುಕ್ಕು ಯಾವ ಥರ ಕಾಣಿಸ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. 3ರಿಂದ 4 ವಿಜಲ್ ಹೊಡೆದ್ರೆ ಆಯಿತು ಸ್ನೇಹಿತರೆ ನಮ್ಮ ಬಗಾರ್ ರೈಸು. ಸೂಪರ್ ಟೇಸ್ಟಿ ಬಗಾರ್ ರೈಸ್ ರೆಡಿ. ಪ್ಲೀಸ್ ಸ್ನೇಹಿತರೆ ನೋಡಿ, ನನ್ನ ವ್ಲಾಗು ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಯಾವ ಥರ ಬರ್ತಾಯಿದೆ ಅಂತ ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ನೋಡಿ ಸ್ನೇಹಿತರೆ, ಇಷ್ಟು ನನ್ನ ಇವತ್ತಿನ ವ್ಲಾಗು. ನಾನು ನೈಟಿ ಏನಕ್ಕೆ ಹಾಕ್ಕೊಂಡಿದ್ದೀನಿ ಅಂದರೆ, ಅದು ಮೇಲೆ ಅಕ್ಕಿ ಕೇರಿದನಲ್ಲ ಸ್ನೇಹಿತರೆ, ನುಸಿ ಎಲ್ಲ ಸುಂಕ ಎಲ್ಲ ಹಾರಿಬಿಟ್ಟು ಚಿಡಿ ಆಗ್ತಾಯಿತ್ತು. ಮತ್ತೆ ಸ್ನಾನ ಮಾಡಿ ನೈಟಿ ಹಾಕ್ಕೊಂಡಿದ್ದೀನಿ. ನೋಡಿರಿ, ಇವತ್ತಿನ ಬ್ಲಾಗ್ ಯಾವ ಥರ ಬಂದಿದೆ ಪ್ಲೀಸ್ ಸ್ನೇಹಿತರೆ ನೋಡಿ, ನನಗೆ ಸಪೋರ್ಟ್ ಮಾಡಿ. ಪ್ಲೀಸ್ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಇನ್ನೂ ಹೆಚ್ಚು ಜನಕ್ಕೆ ಶೇರ್ ಮಾಡಿರಿ. ನಿಮಗೆ ತೋರಿಸಿದ್ನಲ್ಲ ಸ್ನೇಹಿತರೆ ನನ್ನ ಬಗಾರ್ ರೈಸು ಯಾವ ಥರ ಬಂದಿದೆ ಅಂತ, ಅದು ಕೂಡ ಹೇಳಿ. ನೋಡಿರಿ, ನನ್ನ ಮಗಳು ನನ್ನ ಪಕ್ಕದಲ್ಲೇ ಇದ್ದಾಳೆ. ನೋಡಿ ಯಾವ ಥರ ಬಂದಿದೆ ಅಂತ. ಪ್ಲೀಸ್ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡೋದು ಮರಿಬೇಡ್ರಿ. ನನ್ನ ಇಷ್ಟು ವಿಡಿಯೋ ನೋಡಿದ್ದಕ್ಕೆ ಭಾಳ ಧನ್ಯವಾದಗಳು ಸ್ನೇಹಿತರೆ. ಲೈಕ್ ಶೇರ್ ಮಾಡೋದು ಮರಿಬೇಡ್ರಿ ಸ್ನೇಹಿತರೆ. ನಿಮಗೆ ಏನು ತೋರಿಸ್ತಾ ಇದ್ದೀನಿ ಅಂದರೆ, ಅಕ್ಕಿ ಅಲ್ಲಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ನಾನು TV ಆನ್ ಇದೆ ಸ್ನೇಹಿತರೆ, ಅದ್ರ ಸಲುವಾಗಿ ಈ ಥರ ನಿಮಗೂ ನಾನು ಒಂದು ಹೇಳಿದ್ರೆ ಅದು ಒಂದು ತೋರಿಸ್ದಂಗೆ ಆಗ್ತಾಯಿದೆ. ಬಾಯ್ ಸ್ನೇಹಿತರೆ, ಇಷ್ಟು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸ್ನೇಹಿತರೆ.